ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಪೌರ ಕಾರ್ಮಿಕರ ಸಂಘದ ವತಿಯಿಂದ ರಕ್ತದಾನ ಜೊತೆಗೆ 10ನೇ ತರಗತಿಯಲ್ಲಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರಶಸ್ತಿ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರು, ದೇಶದ ಸಂವಿಧಾನದ ಆಶಯ ಪೌರ ಕಾರ್ಮಿಕರು ಪೂರೈಸ್ತಾ ಇದ್ದಾರೆ. ಇಂದು ಅವರು ಮಾಡಿರುವ ಸಮಾಜಮುಖಿ ಕೆಲಸಗಳು ಸಂವಿಧಾನದ ಆಶಯಕ್ಕೆ ಪ್ರೇರಕವಾಗಿವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಜೀವನದ ಪ್ರೇರಣೆಯಿಂದ ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇರುವುದು ಸಂತಸದ ವಿಷಯ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಅವರು ಕೂಡ ಮಾತನಾಡಿದರು. ನಂತರ ವಿಶೇಷ ಉಪನ್ಯಾಸವನ್ನು ಕನ್ನಡ ಸಾಹಿತ್ಯ ಸಲಹಾ ಸಮಿತಿ ಸದಸ್ಯೆ ಡಾಕ್ಟರ್ ಜಗದೇವಿ ಗಾಯಕ್ವಾಡ್ ಅವರು ನೀಡಿದರು. ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ನರುಣ, ಅರುಣ್ ಕುಮಾರ್ ಸುತಾರ್, ವಿಜಯ್ ಕುಮಾರ್, ಶ್ರವಣ ದರ್ಗಿ, ಅನಿಲ್ ಕುಮಾರ್ ಚಕ್ರ, ಪ್ರದೀಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆರ್ಜೆ ದಿನೇಶ್ ಅವರು ನಿರೂಪಣೆಯನ್ನು ಮಾಡಿದರು. ಸುಷ್ಮಾ ಶೃಂಗೇರಿ ಅವರು ವಂದಿಸಿದರು. ಎಲ್ಲ ಆರೋಗ್ಯ ನಿರೀಕ್ಷಕರು ಯಾರ್ಯಾರು ಹಿಂಭಾಗದಲ್ಲಿ ನಿಂತ್ಕೊಂಡಿದ್ದೀರಿ ಹಾಗೂ ವೇದಿಕೆ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಈಗಾಗಲೇ ಏರ್ಪಡಿಸಲಾಗಿತ್ತು. ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ 3 ಜನರ ವಿಜೇತರನ್ನ ಹುರಿದುಂಬಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಭಾಗ್ಯಶ್ರೀ, ಸಂಗೀತಾ, ವೈಷ್ಣವಿ. ಅದೇ ರೀತಿಯಾಗಿ ಪ್ರಬಂಧದಾಯಕ ಚಪ್ಪಾಳೆಯೊಂದಿಗೆ ಇವರು ಒಳ್ಳೆಯ ಯಶಸ್ಸನ್ನ ಕಾಣಲಿ ಅಂತ ಆಶಿಸೋಣ. ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರನ್ನ ಗೌರವಿಸೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಶುರು ಆಗ್ತಾ ಇದೆ. ಮತ್ತೊಮ್ಮೆ ಅವರಿಗೆ ಸಿಗಬೇಕಾದಂತ ಮಾನ ಮರ್ಯಾದೆ ಸಿಗಬೇಕು, ಅವರಿಗೆ ಸಿಗಬೇಕಾಗಿರ್ತಕ್ಕಂತ ಬಹಳ ದೊಡ್ಡ ಸಂಬಳ ಸಿಗಬೇಕು. ಆಮೇಲೆ ಅವರಿಗೆ ಗೌರವಯುತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಎಷ್ಟೋ ಜನ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಅಸಭ್ಯ ಮಾತುಗಳನ್ನ ಆಡ್ತಾರೆ. ಆದ್ರೆ ಅದೆಲ್ಲ ಇವತ್ತು ಮೀರಿ ಯಾವ ರೀತಿ ನಮ್ಮ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಸೈನಿಕರಿಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ, ಇವತ್ತು ಅಷ್ಟೇ ಬೆಲೆ ಇವತ್ತು ನಾವು ಪೌರ ಕಾರ್ಮಿಕರಿಗೆ ಕೊಡಬೇಕಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ 2 ಮಾತುಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟು